ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಮಾರ್ನಿಂಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇದು ತಿಂಡಿಗೆ ಚಪಾತಿ ಮತ್ತು ಅವರೆಕಾಳನ್ನ ಬಳಸಿಬಿಟ್ಟು ವೆಜ್ ಕುರ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಎಲ್ಲ ಕಲಸಿಟ್ಬಿಟ್ಟೆ. ಚಪಾತಿ ಚೆನ್ನಾಗಿ ಬರುತ್ತೆ ಅಂತ ಮುಂಚೆನೇ ಚಪಾತಿ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಕುಡಿದ ನಂತರ ನಾನು ವೆಜ್ ಕುರ್ಮಾ ಮಾಡಲಿಕ್ಕೆ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವೆಜ್ ಕುರ್ಮಾ ಮಾಡಲಿಕ್ಕೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಹೂಕೋಸು ಮತ್ತು ಅವರೆಕಾಳನ್ನು ಬಳಸಿಬಿಟ್ಟು ಮಾಡ್ತಾ ಇದ್ದೀನಿ. ಈ ವೆಜ್ ಕುರ್ಮಾ ಅಂತೂ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ಚಪಾತಿ, ಪೂರಿ ಹಾಗೆ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ವೆಜ್ ಕುರ್ಮಾ ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಶುಂಠಿ, ಒಂದೆರಡು ಮೂರು ಗೋಡಂಬಿ, ಸ್ವಲ್ಪ ಕೊಬ್ಬರಿ, ಒಂದು ಟೊಮಾಟೊ, ಚಕ್ಕೆ, ಲವಂಗ, ಕಾಳುಮೆಣಸು, ಸ್ವಲ್ಪ ಗಸಗಸೆ, ನಂತರ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಮತ್ತೊಂದು ಕಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂಥ ಮಿಕ್ಸ್ ತರಕಾರಿ ಮತ್ತು ಅವರೆಕಾಳನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅರಿಶಿನ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ರುಬ್ಬಿರುವಂಥ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು 2 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕೋದ್ರಿಂದ ಗ್ರೇವಿ ಇನ್ನೂ ತಿಕ್ಕಾಗಿ ಬರುತ್ತೆ ಅಂತ ಮೊಸರನ್ನ ಹಾಕ್ಕೊಂಡು 1-2-3 ವಿಜಲ್ನ ಬರ್ಸ್ಕೊಂಡ್ರೆ ವೆಜ್ ಕುರ್ಮಾ ರೆಡಿ ಆಗಿಬಿಡುತ್ತೆ. ನಂತರ ಚಪಾತಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನ ಬಳಸಿಬಿಟ್ಟು ವೆಜ್ ಕುರ್ಮಾ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀರು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ನಾನು ಚಪಾತಿ ಜೊತೆಗೆ ಹೊಂದ್ಕೊಳ್ಳೋಕ್ಕೆ. ಬೇಕಿದ್ರೆ ಅನ್ನಕ್ಕೂ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಹುದು. ನಂತರ ನನ್ನ ಮಗಳು ಬಾಕ್ಸನ್ನ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂತ ಅವಳ ಬಾಕ್ಸಿಗೆ ರೆಡಿ ಮಾಡಿ ಅವಳಿಗೆ ಸ್ಕೂಲಿಗೆ ಕಳಿಸಿ ನಂತರ ನಾನು ಬಾಗಿಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ನಂತರ ಫ್ರೆಶಪ್ ಆಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕೂಡ ತಿಂಡಿನ ತಿಂತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಈ ಬ್ಯಾಗನ್ನು ತುಂಬ ದಿನದಿಂದ ಹಾಗೆ ಇಟ್ಟಿದ್ದೆ, ರೆಡಿ ಮಾಡಿರಲಿಲ್ಲ. ಸೊ ಇವತ್ತು ರೆಡಿ ಮಾಡೋಣ ಅಂತ ಇದಕ್ಕೆ ಹಿಡಿನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಫೈನಲಿ ಬ್ಯಾಗ್ ರೆಡಿ ಆಯಿತು. ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.